ಹರಿಯ ಅಪ್ಪಣೆಯಾಗಿದೆ. ಹೌದು, ಹರಿಯುತ್ತಿರುವಂತಹ ಸರೋವರದಲ್ಲಿ ಅಡಗಿ ಕುಳಿತವನಿದ್ದಲ್ಲಿಗೆ ನಾವು ಹೋಗಿ ಯುದ್ಧ ಮಾಡುವುದಲ್ಲ. ಮರ್ಯಾದಸ್ಥರಾದಂತಹ ನಾವು ಇರುವಲ್ಲಿಗೆ ಮರ್ಯಾದೆಯನ್ನ ಕಳೆದುಕೊಂಡಂತಹ ಗುರುರಾಯ ಬರಬೇಕು. ಆತನನ್ನ ಕರೆಯುವ ಕೆಲಸ ಆಗಬೇಕು. ಧರ್ಮರಾಯ ಇಲ್ಲಿ ನಿರ್ದೇಶನ ನಾನು ಬಂದು ಹೇಳಿದಾಗ ನೀವು ನಡೆದುಕೊಳ್ಬೇಕು. ಹೌದಾ? ಹಾಗಾಗಿ ನಿರ್ದೇಶನ ನನ್ನದ್ದೇ. ಕರಿಬೇಕು. ಹೌದು, ಯಾರು ಕರಿಬೇಕು? ನಾವೇ ಕರೀಬೇಕು. ಕೌರವರಿಗೆ ಕೌರವರಿಗೆ ಕೇಳು ಗೌರವರ ಕೇಳು ಗೌರವ ಪುತ್ರ ಮಿತ್ರಾದಿ ಬಾಂಧವರ ಜಾಲವ ಇಕ್ಕಿ ಇದು ನಿನ್ನಂತವರಿಗೆ ಭೂಷಣವಲ್ಲ. ನೆಲವನ್ನ ಬಿಡೆ 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 ಎನ್ನುವಂತಹ ಛಲವನ್ನ ತೊಟ್ಟಂತಹ ನೀನು ಜಲವನ್ನ ಹೊಕ್ಕಿದ್ದೀಯಲ್ಲ. ಎದ್ದು ಬಾ ಮೇಲೆ, ಮುಂದೇನು ಎನ್ನುವುದನ್ನ ನಿನಗೆ ಇನ್ನೂ ಭಯಕ್ಕೆ ಉಂಟು ಅಂತಾದ್ರೆ ಮೇಲೆ ಬಂದ ಮೇಲೆ ನಾನು ಧರ್ಮರಾಯ ಇದ್ದೇನೆ, ಮಾತಾಡಿಕೊಂಡರೆ ನೀವು ಕರೆದ ದೇಹ ಗೊತ್ತುಂಟ. ಅವ ಬರ್ಲಿಕ್ಕಿಲ್ಲ. ಇವ ಪೂರ್ವಕ್ಕೆ ಪೂಜೆ ಮಾಡ್ತಾ ಇರೋನಲ್ಲ. ನಾಳೆ ಕಾರ್ಯಕ್ರಮ ಉಂಟು, ಪೂಜೆಗೆ ನೀವು ಒಂದು ಒಟ್ಟೆ ಬಂದು ಅಲ್ಲ ಅಲ್ಲ, ಇವರು ಮಾತಿಗೆಲ್ಲ ಅವ ಕರೆಯುತ್ತಾರೆ. ಮತ್ತೆ ಹೇಗೆ ಮಾಡೋಣ? ಈಗ ಮತ್ತೆ ಜನ ಇದ್ದಾರಲ್ಲ, ಅವಾಗೆಲ್ಲ ಮೂರು ಲೋಕದ ಬಂದು ನೀರು ಹೊಕ್ಕಿರೋ ಸಣ್ಣ ಆಯ್ತು. ಮತ್ತದೇ ಹೇಳಿದನಲ್ಲ, ಅವನಿಗೆ ಇದೆಲ್ಲ ನಾಟ್ಲಿಕ್ಕಿಲ್ಲ. ಇನ್ನು ಇಬ್ಬರಿದ್ದಾರೆ, ಅಲ್ಲ ಅವ್ರು ಮತ್ತಿಬ್ಬರಿದ್ದಾರೆ. ಅವರು ಮುಂದೆ ಬರುವುದೇ ಇಲ್ಲ, ಅವ್ರು ಹಿಂದ್ಗಡೆ ಆದ್ರೂ ಕರೆದಾಯ್ತು, ಪ್ರಯೋಜನ ಬರಲಿಲ್ಲ. ನಕುಲ ಸಹದೇವರು ಯಾರು ಕರಿಬೇಕು? ಒಂದು ಸಂಧಾನಕ್ಕೆ ಹೋಗಿದ್ದಲ್ಲ ನಾನು. ನನ್ನ ಹತ್ರ ಅಲ್ವಾ ದುರವಿಳಿಯವನ್ನು ಕೊಟ್ಟದ್ದು. ಹೌದು, ಪಗೆಗಳಲ್ಲ ಪಾಂಡವರು ಈ ನಗಡು ಏನಿದೆ ಅಂತ ನನಗೆ ಹೇಳಿದ್ರು. ಅಂದ್ರೆ ಅವನ ಲೆಕ್ಕದಲ್ಲಿ ದ್ವೇಷ ಯಾರಲ್ಲಿ ಹೇಳು, ನನ್ನಲ್ಲಿ ಹೇಳುವ. ಹಾಗಾಗಿ ಈಗ ಬರ್ತಾನೆ, ನಾನು ಕರೆದ್ರೆ
ಷಂಡರ ಕುಲ ತಿಲಕ ಇಳೆಯ ಹೇಡಿಗಳು ಒಡೆಯ. ಗೊತ್ತಾಯ್ತಾ ಇವ ಯಾರು ಅನ್ನುವುದಾಗಿ? ಇವ ಹಾ? ಭಂಡರ ಭಾವ ಇದು ಯಾವ ರೀತಿಯಲ್ಲಿ ಹೇಳಿದೆ ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಧರ್ಮರಾಯ ನಿಮಗೆ ಅನ್ವಯಿಸುವುದೇ ಇಲ್ಲ ಈ ಬಂಡರ ಭಾವ. ನೀವು ಭಾವ ನಿಕ್ಕಳು ನಮಗೆ ಹೌದು, ಆದ್ರೆ ಬಂಡರ ಭಾವ ಯಾರು? ಅವ ಬಂಡ ಯಾರು ಇದರಲ್ಲಿ? ಯಾರು? ಕೌರವ ಬಂಡ ಅಲ್ಲ. ಹಾ. ಕೌರವನಿಗೆ ಒಬ್ಬ ಭಾವ ಇದ್ದಾನೆ, ಸೈಂಧವ ಅನ್ನುವುದಾಗಿ. ಹಾ. ಅವ ಬಂಡ. ಯಾಕೆ ಗೊತ್ತಾ? ಹ್ಮ್. ಕೌರವನಿಗೆ ಒಬ್ಬ ಸಹೋದರಿ ಇದ್ದಾಳೆ, ದುಶ್ಶಲ ಎನ್ನುವುದಾಗಿ. ಹಾ. ಅವಳನ್ನ ಸೈಂಧವನಿಗೆ ಮದುವೆ ಮಾಡಿಕೊಟ್ಟು, ಮದುವೆ ಮಾಡಿಕೊಟ್ಟು ಹೆಣ್ಣನ್ನು ಮನೆಗೆ ಕರೆದುಕೊಂಡು ಹೋಗೋದು ಬಿಟ್ಟು ಇವ ಹಸ್ತಿನಾವತಿಯಲ್ಲೇ ಬೀಳುಬಿಟ್ಟ. ಹಾ. ಅಂದ್ರೆ ಬಂಡ್ರಿಯಾರಾಯ್ತು ಅವಳು. ಸೈಂಧವ. ಮದುವೆ ಮಾಡಿ ಕೊಟ್ಟ ಮೇಲೂ ಮಾವನ ಮನೆಯಲ್ಲಿ ಯಾರು ಉಳಿತಾರೋ ಅವ ಬಂಡರು. ಯಾಕೆ? ಹೊಲಿಯ ಸಂತಾನಕ್ಕಾಗಿ ಕೆಲವರು ಇರುವವರು ಅದು ಬೇರೆ, ಅದು ಬೇರೆ, ಅದು ಬೇರೆ, ಅದು ಬೇರೆ ಬಿಡು. ಅವರಿಗೆ ತಾಗುವುದಿಲ್ಲ ನಾವು ಹೇಳು. ಹಾ. ಮದುವೆ ಆದರೂ ತನ್ನ ಹತ್ರ ಏನೂ ಆಗದವನ ರೀತಿಯಲ್ಲಿ ಮಾವನ ಮನೆಯಲ್ಲಿ ಉಳಿದವನಲ್ಲ. ಅದೇ ಸೈಂಧವ. ಅನ್ನದೊಟ್ಟಿಗೆ ಪಾಲನೆ ಅವ ಸೈಂಧವ ಭಾವ, ಹಾ. ಅವನ ಭಾವ ಇವ, ಆದ್ದರಿಂದ ಬಂಡರ ಭಾವ. ಇನ್ನು ಷಂಡರ ಕುಲ ತಿಲಕ. ಅದು ಹೇಗೆ? ಷಂಡರು ಅಂದ್ರೆ ಯಾರು? ಕೈಲಾಗದೆ ಹೋದಲ್ಲಿ ಅವಗದವ. ಹಾ. ಬದುಕಿಕೊಳ್ಳುವುದಕ್ಕೆ ಏನಾದ್ರು ಒಂದು ಉಪಾಯವನ್ನು ಹುಡುಕ್ತಾನೆ. ಇವನು ಹಾಗೆ. ಇವತ್ತು ಜೀವ ಉಳಿಸಿಕೊಳ್ಳಬೇಕು, ನೀರಿನಲ್ಲಿ ಉಳಿಕೊಂಡಿದ್ದಾನೆ. ಆದ್ದರಿಂದ ಷಂಡರ ಕುಲ ತಿಲಕ. ಅವರು ಮತ್ತು ಬೇರೆ ಇಲ್ಲ, ವಿನಯ ಎಲ್ಲದವು. ಇನ್ನು ಇಲೆಯವರು ಹೇಡಿಗಳೊಡೆಯ. ಹೇಡಿ ಯುವಕ್ಕಿಂತಲೂ ಹೇಡಿಗಳು ಮತ್ತು ಜನ ಇದ್ದಾರೆ. ಹೌದಾ? ಯಾರು? ಇವರಿಗಿಂತೂ ದೊಡ್ಡ ಮತ್ತು ಹೇಡಿಗಳಿದ್ದಾರೆ. ಯಾರು ಅವರ ಪಾಳ್ಯದಲ್ಲಿ? ಕರ್ಣ, ಇನ್ನು ದುಶಾಸನ, ಶಕುನಿ, ಇವರೆಲ್ಲ ಯಾಕೆ ಗೊತ್ತಾ? ಅಂದು ಘೋಷಯಾತ್ರೆ ಸಂದರ್ಭ ನೆನಪು ಮಾಡ್ಕೊ. ಚಿತ್ರಸೇನ ಪ್ರಸಂಗ. ಚಿತ್ರಸೇನನ ಪ್ರಸಂಗದಲ್ಲಿ ಯುದ್ಧ ಮಾಡುವುದನ್ನು ಬಿಟ್ಟು ಹಿಮ್ಮುಖವಾಗಿ ಓಡಿದವರು ಕರ್ಣ. ಹೌದಾ? ಅಷ್ಟೇ ಅಲ್ಲ, ಗೋಗ್ರಾಣ ಕಾಲವನ್ನು ಅಷ್ಟೇ ಮಾಡಿದ್ದೀವಿ. ಅವಂತ ಹೇಡಿಗಳಿಗೆ ಒಡೆಯ ಇವರು. ಆದ್ದರಿಂದ ಎಲ್ಲವ ಬಂದರ ನಾನು ಕರೀತಿದ್ದೆ. ಒಳ್ಳೆ ಬಂದವರು, ಒಳ್ಳೆ 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 ಬಾ ಬೆಣ್ಣೆ ತಿಂದ ಬಾಯಿ ಎಷ್ಟು ದೊಡ್ಡದಾಗಿ ಬರ್ಬೋದು ಸ್ವರ ಅಂತ ನಾವು ಲೆಕ್ಕ. ಒಳ್ಳೆ ನೋಡು, ಒಳ್ಳೆ ಒಳ್ಳೆ ನೋಡು. ಗುಳ್ಳೆ ಉಂಟ. ಆ ಗುಳ್ಳೆ ಅದು ಹೇಗೆ ಬಂತು ಅಂತ ನನಗೂ ಗೊತ್ತು. ಆದ್ರೆ ನಾನು ಅವನೇ ಜೊತೆ ಬರ್ತಾ ಇದ್ದಾನೆ. ಹೇಗೆ ಬಂತು ನನಗೂ ಗೊತ್ತು. ಏನ್ ಮಾಡೋಣ? ಈಗ ಬೆಣ್ಣೆಯನ್ನ ಕರಗಿಸಬೇಕಾದ್ರೆ ಬಿಸಿ ಬೀಳಬೇಕು. ಅದಕ್ಕೆ ತಕ್ಕ ಏನಿದ್ರು ಕೌರವನಲ್ಲಿ ನಿಂದ ಆಟ ಇವತ್ತು. ಹೌದಾ? ಭೂತಳವು ಬಿರುವಂತೆ ಗಣ್ಯತಿ ವಾಪದಂಭವ ಕರೆಗಲೋ ಶೋಭೆ ಹರಿ ಕಲಿಲದೊಳೆ ತಗೆ ಸುಮ್ಮನೆ ಮುಳುಗಿದೆ, ಕಲಿಲದೊಳೆ ತಗೆ ಸುಮ್ಮನೆ ಮುಳುಗಿದೆ, ಸಲಿಲದೊಳೆ ತಗೆ ಸುಮ್ಮನೆ ಮುಳುಗಿದೆ, ಸುಮ್ಮನೆ ಮುಳುಗಿದೆ.
ಸುರಿ 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 ನರಕುಲದ ಶ್ವಾನವೇ. ಅದಲ್ಲದೆ ಹೋದರೆ ಶ್ವಾನ ಮಾಡುವುದೇ ಯಾರ ಮನೆ ಅಲ್ಲ. ಊಟಕ್ಕೆ ಸಿಕ್ಕಿದ್ರೆ ಸಾಕು ಪಾಂಡವರ ಸ್ವತ್ತನ್ನ ಅಪಹರಿಸಿ ಉಣ್ಣುವುದಕ್ಕೆ ಪ್ರಯತ್ನ ಮಾಡುವಂತಹ ಧೂರ್ತ. ಅಷ್ಟೇ ಏನು ಸುಮ್ಮನೆ ಕುಳಿತರೆ ಕಟ್ಲಿಕ್ಕೆ ಬರ್ತದೆ. ಅದಲ್ಲದೆ ಹೋದ್ರೆ ಪಟ್ಟಿಸಿಬಿಟ್ಟು ಹೋದವಂತಾದ್ರೆ ಓಡಿ ಹೋಗು. ಇದು ಶ್ವಾನ ನಿಯಮ. ಅದನ್ನೇ ಪಾಲಿಸಿದೆಯಲ್ಲ ಪಾಪಿ. ಅರ್ಥ ಸಾಲದೆ ಇದ್ದದಕ್ಕೆ ಪಾಂಡವರ ಸ್ವತ್ತನ್ನ ಅಪಹರಿಸಬೇಕೆನ್ನುವಂತಹ ಉದ್ದೇಶದಿಂದ ಅರೆಬೆನಾರಿನಲ್ಲಿ ನಮ್ಮನ್ನು ಸುಟ್ಟು ಹೋಗಬೇಕೆನ್ನುವುದಾಗಿ ಹಂಬಲಿಸಿದೆ. ಸಾಧ್ಯ ಆಗಲಿಲ್ಲ. ಪಾಂಡವರಲ್ಲಿಯೂ ಬದುಕುಳಿದರು. ಹಾಗಿದ್ದ ಪಕ್ಷದಲ್ಲಿ ಕಪಟ ದ್ಯೋತನ ಮುಖ್ಯವಾಗಿ ನಮ್ಮನ್ನ ಅರಣ್ಯ ಕಟ್ಟಿರುವಂತಹ ಅಪ್ಪಾಪಿ ತುಂಬಿದಂತಹ ಸಭೆಯಲ್ಲಿ ನಮ್ಮ ಐವರ ಮಡದಿ ಪಾಂಚಾಲಿಯ ಸೀರೆಯಿಂದ ಸುರಿದು ಅವಮಾನ ಪಡೆದು ಪ್ರಯತ್ನ ಮಾಡದ ನೀವು. ಅಂತಹ ಧೂರ್ತನಾದಂತಹ ನೀರು ಈ ಹೊತ್ತು ಹೇಳಿಯ ಹಾಗೆ ನೀರಿನಲ್ಲಿ ಅಡಗಿ ಮುಳುಗಿಕೊಂಡಿದ್ದೀಯ ಪಾಪಿ. ಇಷ್ಟನ್ನು ಹೇಳಲಿಕ್ಕೆ ಈ ಹಿಂದೆ ನಾವು ಮಾಡಿ ಪುರದೊಳಗಿಂದ ಸವಾರರೇ, ಪುರದೊಳಗೆ ಈ ಹಿಂದೆ ನಾವು ಮಾಡಿರುವುದೇನು? ನಿನ್ನವರಾಗಿರುವಂತಹ 699 ಅವರನ್ನೆಲ್ಲ ನನ್ನ ಕ್ಷೇತ್ರದಲ್ಲಿ ಆಹುತಿಯಾಗಿ ಅಷ್ಟೇ ಏಕೆ ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನ ಹೊರವನ್ನ ಬಗೆದು ರಕ್ತವನ್ನ ಘಟಘಟನೆ ಕುಡಿದಂತಹ ಈ ಭೀಮಸೇನ ಕರೆಯುತ್ತಾ ಇದ್ದೇನೆ. ಬರುವುದಿಲ್ವಾ? ಬರುವುದಿಲ್ವಾ? ಚಲಬಂಕ ಕೌರವ ಆಡಳಿತನು ಕುಡಿಯೇ ಕೇಳಯ್ಯ ಗುರುಗುಲ ಧೀಯದಂತದೀಯೇ ಮೂರೋಗಗಳು ನಿನಗೆ ಎಣಿಗಾಣಿ ಜಲದೆಯೇ ಆದ ಎಮ್ಮೈವರು ಒಪ್ಪನ ನೀರು ಸಾಧಿಸೋ ತಿಂದು ಗೆಲ್ದರೆ ಮುಂದೆ ನಾನು ಹಿರಿಯನು ಬಿಟ್ಟು ಬಿಕ್ಕವನಿನ್ನ ಹೋಲದೆ ನೋಡಿಯೇ ವೈಗೇಡು ಮುಂದ ನಿಲ್ಲು ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ. ಧರ್ಮಯುದ್ಧವೇ
ನಡೀತಾ ಇದ್ದೀನಿ. ಒಬ್ಬರೊಡೆಗೆ ನೀನು ಯುದ್ಧವನ್ನು ಮಾಡುವುದು ನೀತಿ. ಐವರೊಡನೆ ಯುದ್ಧ ಸಲ್ಲ, ಊಟ ಯುದ್ಧ ಸಲ್ಲ, ದ್ವಂದ್ವ ಯುದ್ಧವೇ ನಡೆಯಬೇಕು. ಹಾಗಾಗಿ ನಮ್ಮ ಐವರಲ್ಲಿ ಒಬ್ಬರನ್ನ ನೀನು ಗೆದ್ದೆ ಅಂತಾದರೂ ಸಹ ಈ ಮೇಲ್ಹಿನಿಯನ್ನ ಬಿಟ್ಟು ಮಿಕ್ಕವರೆಲ್ಲ ನಿನ್ನ ಪಾದ ಸೇವೆಯನ್ನ ಮಾಡುತ್ತಾರೆ. ಹಾಗಾಗಿ ಆಯ್ಕೆ ನಿನ್ನದು. ಇದು ಧರ್ಮರಾಯನ ಮಾತು. ಓ ಧರ್ಮರಾಯ, ಏನು ಬಹಳ ಸಂತೋಷ ಆಯ್ತು. ಯಾಕೆ ಹೇಳು? ಯಾಕೆ? ನಿನ್ನ ಧರ್ಮ ಜಿಜ್ಞಾಸೆ ಹಾ ಸಾಧವಾದದ್ದು. ಆಮೇಲೆ ಐವರು ಒಬ್ಬನ ಮೇಲೆ ಆಕ್ರಮಣವನ್ನು ಮಾಡುವುದು ಸರಿಯಲ್ಲ. ಹಾಗಿದ್ರೆ ನಮ್ಮಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡು ಅಂತ ನಮ್ಮನ್ನ ಯಾರನ್ನ ಆಯ್ಕೆ ಮಾಡಬಹುದು ಅಂತ ಯೋಚಿಸ್ತಾ ಇದ್ದೇನೆ. 3 ಲೋಕದ ಗಂಡಾದಂತ ಪಾರ್ಥ ಇದ್ದಾನೆ. ಪಾರ್ಥ 3 ಲೋಕದ ಗಂಡು. ಯುದ್ಧಕ್ಕೆ ನಮ್ಮ ಒಂದು ಬ್ರಹ್ಮ ದಂಡ. ಭೂತ ವರ್ತಮಾನ ಯಾಕೆ ಗೊತ್ತುಂಟ? ನಾನು ಹೇಳ್ತೇನೆ ಕೇಳು. ಅವ ಬಿಲ್ಲಿಗಾರ ಅಂತ ಅಲ್ಲ, ಇಲ್ಲಿ ವಿದ್ಯೆ ನಾವು ಹೌದು. ಇಂದು ನಾವು ಆಯ್ಕೆ ಮಾಡಿಕೊಂಡಿದ್ದು ಗದಾ ಯುದ್ಧ, ಹೌದಾ ಅಲ್ವಾ? ಅದಕ್ಕೆ ಅವ ಅಲ್ಲ. 3 ಲೋಕದ ಗಂಡ, 3 ಹೆಂಡತಿ ಗಂಡ, ಅವ ಷಂಡ. ನನ್ನ ವಿರುದ್ಧ ಯುದ್ಧಕ್ಕೆ ಅವ ಬ್ರಹ್ಮದಂಡ. ನಕುಲ ಸಹದೇವರಿದ್ದಾರೆ. ಅವರು ಇದ್ದಾರೆ ಅಂತ ನಂಬಿಕೊಂಡ್ರೆ ಇದ್ದಾರೆ, ಇಲ್ಲ ಅಂತಂದ್ರೆ ಇಲ್ಲ. ಅವರೆಲ್ಲ ನರಜಿಲ್ಲಕ್ಕೆ ಅವರೆಲ್ಲ ಬೇಡವಾ? ನಾನೇ ಬರ್ತೇನೆ. ಏನು ನೀನು ನನ್ನೊಡನೆ ಯುದ್ಧ ಮಾಡ್ತೀಯ? ಖಂಡಿತ. ನಾನು ಕರೆದ್ರೆ ನೀನು ಯುದ್ಧ ಮಾಡ್ತೀಯ? ಮಾಡ್ತೇನೆ. ನಿನ್ನಯ ಬಲು ಹೇರ ನಿನ್ನಯ ಬಲು ಮಾರುತಿಯನ್ನು ನಿರೀಕ್ಷಿಪೆನು, ಮಾರುತಿಯನ್ನು ಮಾರುತಿಯನ್ನು ನಿರೀಕ್ಷಿಪೆನು. ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಚಿನ್ನರು ಯಮಣರು, ಚಿನ್ನರು ಯಮಣರು, ಇನ್ನು ಸಣ್ಣವ ಅರ್ಜುನ, ಅರ್ಜುನ ಸಣ್ಣವ, ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಚಿನ್ನರು ಯಮಳರು, ಚಿನ್ನರು ಯಮಳರು, ಸಣ್ಣವ ಅರ್ಜುನ, ಚಿನ್ನರು ಯಮಳರು. ನಿನ್ನೆ ಮನ ನಿನಗೆ ಗೊತ್ತಿಲ್ಲ ಹಾಗಂತ ನಿನ್ನನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಯಾಕೆ? ನೀನು ಯಾವುದಕ್ಕೂ ಬೇಡ ಅಂತಿಲ್ಲ.
ಕೆಲವೊಂದಿಷ್ಟಕ್ಕೆ ನೀವು ಬೇಕು. ಧರ್ಮ ವಿಚಾರದ ಕುರಿತಾದಂತಹ ಸಂಭಾಷಣೆ ಇದ್ದರೆ ಅದಕ್ಕೆ ನೀನು ಧರ್ಮವನ್ನು ಒದಗಿಸುವಲ್ಲಿ ನೀನೊಡ್ಡಿಲ್ಲ. ಯಾಕೆ? ಇನ್ನೊಮ್ಮೆ ನೀವು ಏಕಚಕ್ರ ನಗರದಲ್ಲಿ ಇರುವಾಗ ನೀವು ಒಂದು ಒಳ್ಳೆ ಕೆಲಸ ಸಿಕ್ಕಿತ್ತಂತೆ. ಯಾವುದು ಹೇಳುವ? ದೇವ್ರ ಪೂಜೆ ಮಾಡುವ ಕೆಲಸ. ಹರ 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 ಶಂಭೋ ಮಹಾದೇವ ಅದಕ್ಕೆ ಅಡ್ಡಿಲ್ಲ, ದೇವ್ರ ಪೂಜೆ ಮಾಡುವ ಕೆಲಸ. ಮತ್ತೊಂದು ನಿನಗೆ ಇಷ್ಟವಾದದ್ದುಂಟು. ಯಾವ್ದು ಹೇಳುವ? ಗುಡು 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 ಟಕ್. ಗುಡು 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 ಟಕ್. ಗುಡು 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 ಟಕ್. ಸರ್ರಿ ಪ್ಯಾಸ ಸರ್ರಿ ಪ್ಯಾಸ ಸರಿ. ಜೂತದ ಆಟ ಆ ಹುಟ್ಟುಂಟು ನಿನಗೆ. ಹಾಗಂತ ಬಿಲ್ಲುವಿದ್ಯೆ ನಿಪುಣನಾದರೂ ಕಥಾಯತ ನಿಪುಣನಾದಂತಹ ಛಲದಕ್ಕ ಮಲ್ಲನಾದಂತಹ ಕೌರವನಲ್ಲಿ ಯುದ್ಧಕ್ಕೆ ನೀನು ಲಗ್ನವಲ್ಲ. ಹಾಗಿದ್ರೆ ಮೂರು ಲೋಕದ ಗಂಡು ಇದ್ದಾನೆ ಅಂತ ಹೇಳಿದ್ಯಲ್ಲ, ಅವ ನಮಗೆ ವಿರುದ್ಧ ಯುದ್ಧಕ್ಕೂ ಬ್ರಹ್ಮದಂಡದವನೇ ಹೌದವನು. ಯಾಕೆ ಮುಂದೆ ಬರುವುದಿಲ್ಲ ಅವ? ಯಾಕೆ ಗೊತ್ತುಂಟ? ಅವ 3 ಹೆಂಡತಿ ಗಂಡ ಶಂಡ ಅಂತ ನಾನು ಹೇಳಿ ಆಗಿದ್ದು. ಬಿಲ್ಲು ವಿದ್ಯೆಯಲ್ಲಿ ಬಿಟ್ಟರೆ ಗದಾ ಯುದ್ಧಕ್ಕೆ ಅಲ್ವೇ ಅಲ್ಲ. ಭೂತ ಭವಿಷ್ಯ ವರ್ತಮಾನವನ್ನು ಹೇಳುವ ಸಾಮರ್ಥ್ಯವುಳ್ಳವರು ನಕುಲ ಸಹದೇವರಿದ್ದಾರೆ. ಅದು ಪ್ರಯೋಜನ ಇಲ್ಲ ಅಂದ್ರೆ ನಾನು ಹೇಳುವುದು. ಕಳೆದದ್ದನ್ನು ಹೇಳ್ತಾನೆ, ಆಗುವುದನ್ನು ಹೇಳ್ತಾನೆ, ಇಂದಿನದನ್ನು ಹೇಳುವವರು ಬೇಕು ನಮಗೆ. ಹಾಗಾದ್ರೆ ನಾವು ಯಾರು ಬೇಡ ಅಂತ ಆಯ್ತು, ಪಲಾಯನವಾದ. ಆಗ ನೀವು ತಿಳ್ಕೊಳ್ಳುವುದು ಬೇಡ. ಮತ್ತೆ ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿಲ್ಲ. ಹೇಳಿ ನಮ್ಮ ಹೆಸರನ್ನು ಹೇಳಿ ಒಕ್ಕಿ ಹೊಯ್ದರೆ ಅನ್ವಯ ಆಗುವುದಿಲ್ಲ. ಯಾಕೆ? ಹುಟ್ಟಿನಿಂದ ಇರುವಂತಹ ವಿರೋಧ ಯಾವುದು? ಭೀಮ ಕೌರವರು ಹುಟ್ಟಿನಿಂದ ನಮ್ಮ ವಿರೋಧ ಇದ್ದದ್ದು. ಹಾಗಾಗಿ ನಿಮ್ಮಲ್ಲಿ ಯಾರೂ ಬೇಡ ಅಂತ ಹೇಳಲಿಕ್ಕಿಲ್ಲ. ನಾನು ಆಯ್ಕೆ ಮಾಡುವುದಿದ್ರು ಅಂಥವನನ್ನ ಆಯ್ಕೆ ಮಾಡಬೇಕು. ಯಾಕೆ ಗೊತ್ತುಂಟ? ನಿಮ್ಮನ್ನೆಲ್ಲ ಗೆದ್ದು ಸಾಮ್ರಾಜ್ಯವನ್ನು ಸಂಪಾದಿಸಬೇಕು ಎನ್ನುವಂತಹ ಕೀಳು ಮನಸ್ಥಿತಿ ಛಲದಂಕಮಲ್ಲನಾದಂತಹ ನನಗೆ ಇಲ್ಲವೇ ಇಲ್ಲ. ಆದ್ದರಿಂದ ಭೀಮನನ್ನು ಆಯ್ಕೆ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಭೀಮನನ್ನು ಆಯ್ಕೆ ಮಾಡ್ತೇನೆ. ಭೀಮನೇ ಯಾಕೆ? ಭೀಮನನ್ನೇ ಯಾಕೆ ಆಯ್ಕೆ ಮಾಡಬೇಕು ಅಂತ ಕೇಳ್ತಾ ಇದೆಯಾ? ಎತ್ತಿಗನು ಭಾಷೆಯ 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 ಇತ್ತಿಗನು ಓಯ್ವ ಭಾಷೆಯ ಇತ್ತಿಗ ಭಾಷೆಯ ಇತ್ತಿಗ ಭಾಷೆಯ ಭಾಷೆಯ ಇತ್ತಿಗನು ಎಂದನು ಕೋದಿದೆಯನು ಎಂದನು ಕೋದಿದೆ ಎಂದನು ಕೋದಿದೆ ಕೋದಿದೆಯನು ದಿವನು ಧರ್ಮರಾಯ ಯಾಕೆ ಅವನನ್ನೇ ಆಯ್ಕೆ ಮಾಡಬೇಕು? ಕಾರಣ ಏನು? ಕಾರಣ ಉಂಟು. ಯಾಕೆ ಹೇಳು? ಯಾಕೆ? ನನ್ನದು ಅವನದ್ದು ಒಂದು ಇಂದಿನ ವಿರೋಧ ಅಲ್ಲ, ಹುಟ್ಟಿನಿಂದ ಇರುವಂತಹ ವಿರೋಧ. ಆದ್ದರಿಂದ ಹೇಳುವುದು, ಒಂದು ಜೂಲಿಯ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭ ನೆನಪು ಮಾಡಿಕೊಳ್ಬೇಕು. ಒಂದು ಅವ ಆಡಿದಂತಹ ಶಪಥದ ಮಾತು. ಬಹುತೇಕ ನೀವು ಪಾಂಡವರೆಲ್ಲ ಬದುಕಿದ್ದು ಸ್ವಲ್ಪ ಅವನಿಂದಲೇ. ಯಾಕೆ ಹೇಳು? ಅವನಲ್ಲಿ ನಮ್ಮ ವಿರೋಧ ಉಂಟು. ನನಗಂತೂ ಬಿಡು, ಅವನನ್ನು ಕೊಲ್ಲಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ನೋ ಏನು, ಸಾಧ್ಯ ಆಗಲಿಲ್ಲ. ಆದ್ದರಿಂದ ಇಂದು ಆ ಗದಾಯುಧದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ನಿರ್ಣಯಿಸಿಕೊಂಡಿದ್ದೇನೆ. ಏನಿದ್ರು ಭರತ ಕುಲದವರು ಮಾತು. ಏನ್ ಹೇಳು? ಈ ಕೌರವನ ತೊಡೆಯನ್ನು ಹೊಡಿದ್ದೇನೆ, ದುಶ್ಯಾಸನ ಕಾರಣ ಬಗಿದ್ದೇನೆ. ಹಾಗೆ ಶಪಥ ಮಾಡಿದವನಲ್ವ? ಕರಳನ್ನ ಬಗೆದಾಗಿದೆ ಅಲ್ಲ? ಕರಡ ಬಗೆದನ್ನೆಲ್ಲ ಮಾಡಿಕೊಂಡು ಏನೋ ತಿಂದಿದ್ದಾನೆ. ಬೀಡು ಅದಲ್ಲ ಅಲ್ಲ, ಅವನು ಕೊನೆಯ ಆಸೆ ಯಾವ್ದು ಹೇಳು?
ಗೌರವನ ತೊಡೆ ಹೊಡಿತೇನೆ ಹೇಳುವಂತಾದ್ರೆ ಮಾಡ್ಲಿಕ್ಕಾದ್ರೆ ಆಯ್ತು, ಆಗಲಿಲ್ಲ ಅಂತಾದ್ರೆ ಅವನ ಮಾತು ಹೋಗ್ತದೆ. ಯಾಕೆ ಹೇಳು, ಸದ್ಯದನ್ನ ಅವನ ಭೇಟಿ ಆಗಲಿಲ್ಲ. ಯುದ್ಧ ಎಲ್ಲ ಎಳವರಿ ನಡೆದು ಬಹಳ ವರ್ಷಗಳ ಕಾಲ ಈ ಕ್ಷೇತ್ರದಿಂದ ಅವನು ಹೊರಗಿದ್ದವನು. ಈಗಲೂ ಅವನ ತುಕ್ಕ ಹಿಡಿದ ಕಥೆಯಲ್ಲಿ ಅಂತಹ ಪೌರುಷ ಉಂಟು, ಅಥಟ ಉಂಟು ಅಂತಾದ್ರೆ ಅವನ ಅಥಟನ್ನ ಇಂದು ಗೌರವದಲ್ಲಿ ತೋರಲಿ. ಏನಾ ಉಂಟೇನಾ ಉಂಟೇನಾ? ಆಶ್ಚರ್ಯವೇ ಆಶ್ಚರ್ಯ. ನುಡಿಯ ಮುತ್ತುಗಳನ್ನ ಉದುರಿಸಿ ಬಿಟ್ಟೆಯಲ್ಲ ಶಹಾಬ. ಇಂತಹ ಮಾತುಗಳನ್ನಾಡುವಂತಹ ನೀನು ಈ ಹಿಂದೆ ಏನ್ ಮಾಡಿದೆ? ಎಷ್ಟಂದ್ರು ಅನಾಭಿಷೇಕ್ತ ದೊರೆ ಕುರುಕುಲ ಚಕ್ರೇಶ್ವರ ಅಂತ ಹೊಂಗಡಿಸಿಕೊಂಡವ. ಅನಭಿಷಿಕ್ತ ಆದರೂ ಇಷ್ಟು ವರ್ಷ ರಾಜ್ಯಭಾರ ಮಾಡಿದವನು ನಾನು. ಅಂತವರ ಬಾಯಿಂದ ಇಂಥ ಮಾತುಗಳು ಉರುಳಬೇಕು ನಾವು ನಿರೀಕ್ಷೆ ಮಾಡಿದ್ದೆ ಹೌದು. ಆದ್ರೆ ಆ ನಿರೀಕ್ಷೆ ಏನು ಪ್ರಯೋಜನ ಇಲ್ಲ. ಯಾಕೆ? ನೀನು ಮಾಡಿರುವುದೇ ಹೊತ್ತು ಎಲ್ಲ ವಿದ್ಯಮಾನವನ್ನ ಅರ್ಥ ಮಾಡಿಕೊಂಡೆ. ಈ ನಡೆದಂತಹ ಘಟನೆಗಳಿಂದ ನಿನ್ನವರೆಲ್ಲ ಹತರಾಗಿ ಹೋದರು. ನನ್ನ ಛಲ ಮಾತ್ರ ಬಿಡಲಿಲ್ಲ ನಾವು. ಆದ್ರೆ ಈ ಹೊತ್ತು ಯೋಚಿಸಿದ್ದೇನು, ನೀನಲ್ಲಿ ಮುಳುಗಿಕೊಂಡೆ ಜೀವ ಉಳಿತು. ಓಹೋ, ಹೀಗೆ ಯೋಚಿಸುವಂತಹ ನೀನು ಜೀವಗೊಳ್ಳಲಾಗಿ ನೀರಿನಲ್ಲಿ ಅಡಗಿ ಮುಳುಗಿಕೊಂಡೆಯಲ್ಲ. ಶಾಪ, ಎಂತಹ ಒಳ್ಳೆ ಕೆಲಸ ನೋಡು. ಚಕ್ರವರ್ತಿಗಳ ಮನೆತನದಲ್ಲಿ ಕುರುಕಿನ ಒಬ್ಬ ಪಿಂಡನಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡು. ನಾನು ಇಷ್ಟೊತ್ತು ನೀರಲ್ಲಿದ್ದರಿಂದ ಬದುಕು ಮೇಲೆ ಬಂದಿದ್ದೇನೆ. ನಿಮ್ಮ ಐವರಿಗೂ ನೀರು ಕುಡಿಸ್ತೇನೆ. ನೀನೇನಾದ್ರೂ ಅಲ್ಲಿದ್ದು ಸತ್ತು ಹೋಗ್ತಿದ್ದೆ ಉಸಿರು ಕಟ್ಟಿ. ಹಾಗಾಗಿಯೇ ಮುಳುಗಿದ್ದ. ಯಾಕೆ? ಅದಲ್ಲ ಅರ್ಥ. ನೀನು ಎಷ್ಟು ಹೊತ್ತು ಮುಳುಗಬಲ್ಲೆ ಅಂತ ಇಟ್ಕೊಳ್ಳೋಣ. ನಿನ್ನ ಅರ್ಥ ಏನು ಅಂತ ಅದಕ್ಕಂತ ನೀನು ಹೇಳ್ಬೇಕು. ಅಲ್ಲ, ಈಗ ಮುಳುಗಿದಾಗ ನಾವಲ್ಲ ಅಷ್ಟೆಲ್ಲ ವೇಳೆ ಮುಳುಗಿದ್ರೆ ಮತ್ತೆ ಸತ್ತೇ ಹೋಗ್ತೇವೆ ಅಲ್ಲ ಅಂತಲ್ಲ. ಯಾಕೆಂದ್ರೆ ಅದೊಂದು ವಿದ್ಯೆ ಏನೋ ಪಡ್ಕೊಂಡಿದ್ದೀಯ, ಮುಳ್ಕೊಂಡಿದ್ದೀಯ. ಅದು ಅರ್ಥ ಏನು? ಜೀವ ಉಳಿಸಿಕೊಂಡಿದ್ದೀವಿ ಎಂಬ ಕಾರಣಕ್ಕಾಗಿ ನಮ್ಮಲ್ಲಿ ಹೋರಾಟ ಮಾಡುವುದನ್ನ ಬಿಟ್ಟು ಅಡಗಿ ಮುಳುಗಿಕೊಂಡಿದ್ದೀಯ ಪಾಪಿ. ಈ ಹೊತ್ತು ಬಂದಯ ಇಂತಹ ನಿನ್ನನ್ನ ಹುಡುಕಿ ಹೊಡೆಯಬೇಕೆನ್ನುವಂತಹ ತೀರ್ಮಾನ ನಮ್ಮಲ್ಲಿದೆ. ಹಾಗಾಗಿ
ಪ್ರತ್ಯಕ್ಷೀಕರಿಸಿದ್ದೀಯಲ್ಲ ನೀನು. ಈ ಸಮಯದಲ್ಲಿ ತಡ ಮಾಡುವುದಿಲ್ಲ. ದಿವಸಗಟ್ಟಲೆ ಬೇಡ, ಕಾಸು ಬಿಡು, ನಿಮಿಷ ಅಲ್ಲ, ಅರ್ಥ ಗಳಿಗೆಯಲ್ಲಿ ಮುಗಿಸುತ್ತೇನೆ. ಅರ್ಧ ನಿಮಿಷ ಏನ್ ಮಾಡ್ತಿ? ಒಂದು ಮುಗಿಸುತ್ತೇನೆ. ಯಾರನ್ನ? ನಿನ್ನನ್ನ. ಅದು ಅಷ್ಟು ಬೇಕಾಗ್ತದೆ ಅಂತ ಹೇಳುವುದು ನಿನಗೆ ಅದಕ್ಕಲ್ಲ. ಆ, ಯಾಕಂದ್ರೆ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟ 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 ಊಟದಲ್ಲಿ ಊಟದಲ್ಲಿ ಊಟ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ಊಟ ಊಟ ಊಟದಲ್ಲಿ ನಿಪುಣ ಎಂಬುದ ಪನ್ನ ಸಾಕು ಪನ್ನ ಸಾಕು ಸಾಕು ಓಲಾಟವನ್ನು ಬಿಡು ಪರಾಕ್ರಮವೇ ನಿನ್ನ ಓಟದಲ್ಲಿ ಚೂಟಾಟದಲ್ಲಿ ನಿನ್ನ ಬಬ್ಬಾಟವೇ ನಷ್ಟ. ಭೀಮ, ಏನ್ ಹೇಳಿದ್ಯಾ? ಅರ್ಧ ನಿಮಿಷದಲ್ಲಿ ನಿನ್ನನ್ನು ಕೊಂದು ಮುಗಿಸ್ತೇನೆ ಅಂತ ಹೇಳಿದ್ಯಲ್ವಾ? ಅದು ಅಷ್ಟು ಸುಲಭ ಅಲ್ಲ. ಯಾಕೆ? ಈ ಗದಾಯುದ್ಧ ನಿಪುಣನಾದಂತಹ ಕೌರವನನ್ನು ಕೊಲ್ಲುವುದು ಅಷ್ಟು ಸುಲಭ ಅಲ್ಲ. ಹಾಗಂತ ಅರ್ಧ ನಿಮಿಷದಲ್ಲಿ ನಿನ್ನ ಹತ್ರ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಕೆಲವಿಂದಿಷ್ಟ ಕಡ್ಡಿಲ್ಲ ಮಹಾರಾಜ ನೀನು. ಯಾವುದು? ಯಾಕೆ? ಒಂದು ಬಕನಿದ್ದಲ್ಲಿಗೆ ಹೋದಂತೆ ಅವನ ಇಟ್ಟಂತ ಬಂಡಿ ಬಂಡಿ ಕೂಳು, 12 ಮಾನವ ಒಕ್ಕಿಯ ಅನ್ನ, ಅದರೊಟ್ಟಿಗಿದ್ದಂತಹ ಪದಾರ್ಥಗಳು ಏನೇನಿತ್ತ ಅದನ್ನೆಲ್ಲ ಕ್ಷಣಾರ್ಧದಲ್ಲಿ ನೀರು ಕುಡಿದು ಮಹಾತ್ಮ ನೀನು. ಡೊಳ್ಳು ಹೊಟ್ಟೆಯವನೇ, ಹೊಟ್ಟೆ ಬಾಕನೆ. ಈಗ ಹಾಗಂತ ಆವಾಗ ಕೋಣನಿಗೆ ಕಟ್ಟಿಕೊಂಡು ಹೋದದ್ದು. ಆ ಕೋಣನಿ ಏನ್ ಮಾಡ್ತೀವ ಮಹಾರಾಯ? ಅಷ್ಟು ಕುಂಡು ಮುಗಿಸತ್ತಂತ ಹೌದು. ನಿಮಿಷಾರ್ಧದಲ್ಲಿ ನನ್ನನ್ನು ಕೊಂದು ಮುಗಿಸ್ತೇನೆ ಅಂತ ಹೇಳಿ ಈ ನಿನ್ನ ವಾಚಾಟ, ಅನುವಾಟ, ಒಬ್ಬಾಟ ಇವತ್ತೆಲ್ಲ ಇಷ್ಟೆಲ್ಲ ಹಾರಾಡ್ತಾ ಇದ್ದೀಯಲ್ವ? ಸದ್ಯಕ್ಕೆ ನಿನ್ನ ಸ್ವರವೇ ಇಲ್ಲದೆ ಹೋಗಿದ್ದು. ಹಾಗಿದ್ರೆ ಇಷ್ಟೊಂದು ಸ್ವರ ಏರಿಸಿ ಇನ್ನು ಮಾತನಾಡ್ತಿದ್ದಾರೆ. ಇಲ್ಲಿಯವರೆಗೆ ನಿನ್ನ ಸ್ವರ ಎಲ್ಲಿತ್ತ? ಒಂದು ಜೂತದ ಸಭೆಯಲ್ಲಿ ಬಾಯಿ ಮುಚ್ಕೊಂಡಿದ್ಯಲ್ಲ, ಅಲ್ಲಿ ಏನ್ ಮಾಡಿದ್ಯಾ? ಏನ್ ದೊಡ್ಡ ಕಡಿಲಿಕ್ಕಾಯ್ತಾ ನಿನ್ನ ಹತ್ರ? ನೀರಿನಲ್ಲಿ ಮುಳುಗಲಿಕ್ಕೆ ಇಷ್ಟೊತ್ತು ಆಯ್ತದ ಅಂತ ಕೇಳಿದೆ. ಆಗೋದಿಲ್ಲ ಅಂತಲೇ ಇಟ್ಕೊಳ್ಳೋಣ. ಮಕ್ಕಳಿಗಿಟ್ಟಂತಹ ಬಂಡಿ ಹಣ್ಣವನ್ನು ನಾನು ಊಟ ಮಾಡಿದೆ. ಉಣ್ಲಿಕ್ಕೆ ಆಗ್ತದೇನೋ? ಎಷ್ಟು ಊಟ ಮಾಡ್ತೀಯ ನೀನು? ನಾನು ನಮ್ಗೆ ಬೇಕಷ್ಟು ಮಾತ್ರ ಒಂದು ಸಿಕ್ಕದು ಅಂತ ಇದ್ದದ್ದನ್ನೆಲ್ಲ ತಿನ್ನುವ ಅಭ್ಯಾಸ ಇಲ್ಲ. ನಿನ್ನದೇ ಪಾವತ್ರೆ ಇರಲಿ, ಊಟ ಮಾಡ್ಲಿಕ್ಕೆ ಆಗುತ್ತದ? ನಮಗೆ ಬೇಕಾದ ನಾವು ಬೆಳೆಸ್ಕೊಂಡಿದ್ದೇವೆ. ಆರೋಗ್ಯವನ್ನು ಸರಿಯಾಗಿ ಎನ್ನುವುದು ಮಾತ್ರ ಅಲ್ಲ, ಜೀಡಿಸಿಕೊಳ್ಳುವುದು ಅಷ್ಟೇ ಮಹತ್ವತೆ ಉಂಟು. ಆ ಸಾಮರ್ಥ್ಯ ನಮ್ಮಲ್ಲುಂಟು. ಅಲ್ಲ, ಹೊಟ್ಟೆಗೆ ಎಷ್ಟು ದಿವಸ ಆಗಿ ಹೋಗಿದ್ದೆ ನಾವು ಮಹಾರಾಯ? ಯಾರಿಗೆ? ನಿನಗೆ. ಹೊಟ್ಟೆಗೆ ಇಲ್ಲದವರು ಅಂತ ಭಾವಿಸಬೇಡ. ಅಲ್ಲ, ಅರಣ್ಯದಲ್ಲಿ ಇದ್ದಾಗಲ್ಲ ಅದು. ಯಾಕೆ ಹಾಗೆ ಹೇಳ್ತಂತೆ ಬಿಡು. ಹಾಗಿದ್ರೆ ಈ ಹೊತ್ತಿನ ಪ್ರಸಂಗದ ಬಗ್ಗೆ ನೀನು ಮಾತಾಡ್ತೆ ಅಂತ ಕೂತಿದ್ರೆ ನೀನು ಹೇಳಿದೆಯಲ್ಲ ಆ ದ್ಯೂತದ ಪ್ರಕರಣ. ಒಂದು ಶಕುನಿಯ ಒಂದು ಶಕುನಿಯ ಮಂತ್ರ, ಒಂದು ಶಕುನಿಯ ಮಂತ್ರ ಸಮ ಸಮ
ಶಕುನಿಯ ಕುಮಂತ್ರ ಕುಮಂತ್ರ ಸಮ ಬೆತ್ತ ಸಮ ಬೆತ್ತ ಒಂದು ಶಕುನಿಯ ಕುಮಂತ್ರ ಸರಿ ಸಮ ಸರಿ ಸಮ ಒಂದು ಶಕುನಿಯ ಕುಮಂತ್ರದಲ್ಲಿ ಗೆಲುವು ಒಂದು ಕೈದು ಶಾಪ ಒಂದಾತನಾದ ಬೇಡಿನನ್ನು ಬಹುಮಾನವನ್ನು ತೆಗೆದುಕೊಳ್ಳವನೆಂತ ಅಂದು ದ್ಯೂತದ ಪ್ರಕರಣ ನೀನು ನೆನಪು ಮಾಡ್ಬೇಕು ನಾನು ಅಷ್ಟನ್ನಾದ್ರು ಯಾಕೆ? ನಿನಗೆ ಸಿಟ್ಟು ಬರಲಿ ಇನ್ನು ಅಂದ್ರೆ ನಾನು ಅಷ್ಟು ಹೇಳುದು. ನಮಗೆ ಮತ್ತೆ ಸಿಟ್ಟು ಹೊತ್ತಾಗಿ ತರಬೇಕು ಅಂತಿಲ್ಲ ನಿನ್ನ ಕಂಡ ಅಲ್ಲ, ನಿನ್ನನ್ನು ಕೆರಳು ಸೀರೆ ಹೊಡಿಬೇಕು ಅಂತ ನಾನು ಉಂಟು. ಅವಶ್ಯವೇ ಇಲ್ಲ ಆಗಂತ ವಿಷಯ ಹೇಳಿದೆಲ್ಲ ದೇವತನಲ್ಲಿ ನಿನ್ನ ಬಹುಮಾಟ ಮಾಡಲಿಲ್ಲ ನಾನು. ಯಾಕೆ ನೀನು ಯೋಚಿಸಿದ್ದು ಯಾವ ರೀತಿಯಲ್ಲಿ ನಿನ್ನ ಮಾವ ಶಕುನಿ ಅಥವಾ ನಾವು ಇಟ್ಕೊಂಡದ್ದೇ ಅದಕ್ಕೆ ಅಂತ ಆಮೇಲೆ ಗೊತ್ತಾಯ್ತು ನಮಗೆ. ಒಳ್ಳೆ ಸಲಹೆಯನ್ನು ಕೊಡ್ತಾ ಬಂದಿದ್ದಾನೆ. ಒಳ್ಳೆ ಸಲಹೆ ಹೌದು, ನಮ್ಮ ಪಾಲಿಗೆ ಅದು ಒಳ್ಳೆ ಸಲಹೆ. ಇಂತಹ ಕುತಂತ್ರದ ಸಲಹೆ ಹಾ. ನಿನ್ನಂತಹ ತಂತ್ರಗಾರಿಕೆಗಳಿಗೆ ಬೇಕಪ್ಪ. ಅದಾಗಲೇ ಹೌದು ಹಾ. ಆತನ ತಂತ್ರಗಾರಿಕೆ ಜೂಜಾಟದಲ್ಲಿ ಹಾ. ಎಷ್ಟು ಎಸೆದರೆ ಹಾ. ಹೇಗೆ ಉರುಳಿಸಿದರೆ ಹಾ. ಹೇಗೆ ಜಯ ಸಿಗುತ್ತದೆ ಹಾ. ಅಂತ ಲೆಕ್ಕಿಸುವ. ನಿನಗೆ ಆ ವಿಚಾರ ಹೇಳಬೇಕು ಅಂದ್ರೆ ಯಾವುದು? ನಿಮ್ಮ ಅಣ್ಣನಿಗೆ ಆ, ದ್ಯೂತವೇ ಸರಿಯಾಗಿ ಗೊತ್ತಿಲ್ಲ. ಆ, ಅವ ಆಟದಲ್ಲಿ ಕೂಡ ಅಲ್ಲ, ಆಡುವುದಕ್ಕೆ ಬಂದಿದ್ದ. ಆಮೇಲೆ ಸರಿಯಾಗಿ ಆಡುವುದಕ್ಕೆ ಸೋತಿದ್ದಾನೆ. ಇದು- ಮತ್ತೆ ಈಗಿತ್ತಲಾಗ ಮತ್ತು ದ್ಯೂತದ ಹುಚ್ಚ ಅವನಿಗೆ ಅಣ್ಣನಿಗೆ ಹೆಚ್ಚಾಗಿದೆ ಅಂತೆ. ಎಲ್ಲೋ ಅರಣ್ಯದಲ್ಲಿದ್ದಾಗ ಬೃಹದೇಶ್ವರಿಂದ ಕಲಿತುಕೊಂಡಿದ್ದಾನೆ ಎನ್ನುವುದನ್ನು ಕೇಳಿದೆ. ಆ, ಆ, ಆ. ಮತ್ತೆ ದ್ಯೂತದ ಹುಚ್ಚ ಅವನಿಗೆ ಬಿಟ್ಟು ಹೋಗಲಿಲ್ಲ ಮತ್ತೆ. ಆದ್ರೆ ಒಂದುಂಟು, ಹಾ. ನ್ಯಾಯಯುತವಾದಂತಹ ಹಾ. ಆಟಗಳಿಗೆ ಹಾ. ರಸ್ತೆ ಚಾಣಕ್ಷನಿದ್ದರೂ ಸಹ ಕಪ್ಪಟದ ದ್ಯೂತಕ್ಕೆ ಅವ ಜನ ಅಲ್ಲ. ಹಾ. ಶಕುನದಂತಹ ಕುಂತ್ರದಿಂದಲಾಗಿ ಹಾ. ಅದೇನು ಕುಟುಕುಟಿ ಹಾ. ಆಡಿದವ ನೀನು ಹಾ. ಅಷ್ಟೇ ಅಲ್ಲ, ಆ ಮುಖೇನವಾಗಿ ನಮ್ಮನ್ನು ನಿಮ್ಮ ಅಣ್ಣನ ದೌರ್ಬಲ್ಯವನ್ನು ತಿಳಿದು ನಾವು ಆ ಕೆಲಸ ಮಾಡಿದ್ದೇವೆ. ವನವಾಸ ಕಟ್ಟಿರುವಂತಹ ಕೂಳ ನಿಮ್ಮ ಪ್ರಾರಬ್ಧ ಅದು. ಪ್ರಾರಂಭ ಅಲ್ಲ, ಹಾ. ಅದು ಏನು ನಿನ್ನ ಹಣೆ ಬರಹ ಅಂತ ತೋರಿಸ್ಲಿಕ್ಕಾಗಿ ಹಾ. ಇಷ್ಟು ಸಮಯ ಬೇಕಾಯಿತು. ಅದೇ ನೋಡು, ಹಾಗಾಗಿ ಹೇಳ್ತಾ ಇದ್ದೀನಿ, ಏನೊಂದು ತೀರ್ಮಾನ ಆಗಲಿಲ್ಲ ಇದು. ಕಾಲ ಕೂಡಿ ಬರಬೇಕು ಅಂತ ಬೇಕಾಯ್ತಾ ಇರುವುದು. ಹಾ. ಏನೇ ಹೇಳಿದರೂ ಹಾ. ಈ ಹೊತ್ತಿನ ಈ ಕಥೆಯನ್ನ ಹಾ. ಅಥವಾ ಪ್ರಕರಣವನ್ನು ಮುಗಿಸುವುದಕ್ಕೆ ಮಾತುಕತೆಯಿಂದ ಅಲ್ಲ, ಹಾ. ಪಾಠ ಅಲ್ಲ. ಮಾತಾಟವನ್ನು ಬಿಡು. ಆ. ಮತ್ತೊಂದಿನ ಸಂತೋಷ ಬಿದ್ದಿಳಿದ ಗೌರವ ಧರ್ಮಜಾತಿ ಪಟೋತ್ತಮರ ಕರಕರ ಮೂದಲಿನ ದಾರುಣಗಳನ್ನು ಸದರಿ ಬಿದ್ದ ಭೀಮ ಬಿದ್ದ, ಸತ್ತ, ಬಿದ್ದ ಮಣ್ಣು ಕದ್ದಿದ. ಓಹೋ, ಈಗ ಮತ್ತಧಿಕ ಸಂತೋಷದುಪ್ಪು ಯಾರಿಗೆ? ಈ ಕೌರವನಿಗೆ. ಹಾಗಿದ್ರೆ ಈ ಸಂತೋಷವನ್ನು ಅನುಭವಿಸಬೇಕು ಅಂತಾದ್ರೆ ನಮ್ಮವರನ್ನೆಲ್ಲ ಕರೆದು ಹೇಳ್ಬೇಕು. ಓ ಕರ್ಣ, ದುಶ್ಯಾಸನ, ಶಕುನಿ, ಸೈಂಧವ, ಯಾರಾದ್ರೂ ಬರ್ಲಿಕ್ಕುಂಟ? ಯಾರು ಬರ್ಲಿಕ್ಕಿಲ್ಲ. ವಿರೋಧಿಗಳ ಸಂತ್ರ ಹಾಲು ಕುಡಿಬೇಕಂತೆ. ನಮಗೆ ಹಾಲು ತರಿಸ್ಕೊಡೋರು ಯಾರಿದ್ದಾರೆ ಈಗ? ಯಾರಿಲ್ಲ. ಆದ್ರೂ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಯಾಕೆ ಸಂತೋಷ ಆದದ್ರಿಂದ ಈ ಭೀಮ ಬಿದ್ದಿರುವಂತಹ ಈ ಸಂತೋಷದ ಸಮಯದಲ್ಲಿ ನಮ್ಮ ವಿರೋಧಿಗಳಾದಂತಹ ಪಾಂಡವರಿದ್ದಾರಲ್ಲ, ಧರ್ಮಜಾತಿಗಳು ಸುಮ್ಮನೆ ನಿಂತಿದ್ದಾರೆ. ಆದ್ದರಿಂದ ಅವರನ್ನ ಚುಚ್ಚಿ ಮೂದಲಿಸಿ ಮಾತನಾಡಬೇಕು. ಆವಾಗ ನಮಗೆ ಸಂತೋಷ. ಆದ್ರಿಂದ ಎಲ್ಲಿದ್ದಾರೆ? ಓ
ಪಲ್ಲು ಗುಣಾದಿಗಳ ಧರ್ಮಜ ನೋಡಿರಿ ಧರ್ಮಜ ಪಲುಗುಣಾದಿಗಳು ನೋಡಿರಿ ನೋಡು ಧರ್ಮಜ ನೋಡು ಪಲುಗುಣ ನೋಡು ನೋಡಿರಿ ಧರ್ಮಜ ಪಲುಗುಣಾದಿಗಳು ನೋಡಿಯೋ ಅನಿಲಜ ಚಂದಗಳು 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 ಎಲ್ಲರೂ ನೋಡಬೇಕಾದಂತಹದ್ದು. ಯಾಕೆ ಈ ಗದಾಯುಧದ ಆಟದಲ್ಲಿ ಭೀಮ ಬಿದ್ದಿದ್ದಾನೆ ಹೇಗೆ ನೋಡಿ, ಯಾರಿಗೂ ತೊಂದರೆ ತೊಡಕು ಇದ್ದದ ಹಾಗೆ. ಆ ಕಡೆ ನಮ್ಮ ಪದತರ ಬಿದ್ದಿದ್ದಾನೆ, ಬೀಳುವುದಕ್ಕೂ ಭೀಮನ ಹತ್ರ ಅಭ್ಯಾಸ ಮಾಡಬೇಕು. ಯಾಕೆ ಭೀಮ ಬಿದ್ದರೂ ಸಾವಿರ ಎದ್ದರೂ ಸಾವಿರ. ಬಿದ್ದಿದ್ದಾನೆ, ಈ ಸಮಯದಲ್ಲಿ ನೆಲ ಕಚ್ಚಿ ಹೋಗಿದ್ದಾನೆ. ಅದು ಒಂದು ಅವನ ಹೊಟ್ಟೆ ಮಾತ್ರ ಒಂದು ಪರ್ವತದ ಹಾಗೆ ಕಾಣ್ತಾ ಉಂಟು. ಬಿದ್ದಿರುವಂತಹ ಈ ಭೀಮನನ್ನು ಧರ್ಮಜಾದಿಗಳು ನೋಡಬೇಕು, ಪಲುಗುಣಾದಿಗಳು ನೋಡಬೇಕು, ನಕುಲ ಸಹದೇವಾದಿಗಳು ನೋಡಬೇಕು. ನೋಡಿ 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 ನೋಡಿದ್ರು ಇವರು ಯಾರು ಮಾತನಾಡ್ತಾ ಇಲ್ಲ. ಯಾಕೆ ಇವನ ಒಪ್ಪ ಹೋದ ಅಂತಾದ್ರೆ ಆಮೇಲಾದ್ರೂ ಕುಳಿದ್ರೆ ನಮಗೇ ಸಿಗ್ತದಲ್ಲ ಇವರ ಪಾಲು ಅಂತ ಸಂತೋಷದಲ್ಲಿದ್ದಾರೆ. ಆದರೂ ಈ ಭೀಮನನ್ನ ಅತೀವವಾಗಿ ಪ್ರೀತಿಸಿದಂತ ಒಬ್ಬಳು ಇದ್ದಳು ದ್ರೌಪದಿ. ಅವಳಿ ಮಾತ್ರ ಈಗ ತನ್ನ ಮಾನಿಗೆ ಮುಂದಿನ ಮುಂದಿನ ಭಾಷೆ ತನ್ನ ಮಾನಿನಿ ತನ್ನ ಮಾನಿನಿ 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 ಇತ್ತ ಮುಂದಿನ ಭಾಷೆ ವ್ಯರ್ಥ 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 ಕನ್ನಡಿ ಗಂಟಾಯ್ತು ಕನ್ನಡಿ ಗಂಟಾಯ್ತು ಇನ್ನು ಕಾಡುವಳೆಂತು ಫಲನ ಮಾಡು ಫಲಗುಣ ಮಾಡು
ಭಕ್ತಾದಿಗಳು ಎಲ್ಲವರು ನೋಡ್ಬೇಕು. ಯಾಕೆ ಭೀಮ ಬಿದ್ದು ಹೋಗಿದ್ದಾನೆ, ಇವು ಏಳುವ ಸ್ಥಿತಿ ಇರದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಇವರ ಮನೋಧರ್ಮ ಏನು ಅಂತ ನಮಗೆ ಅರ್ಥ ಆಗುವುದಿಲ್ಲ. ಆದರೆ ಇವನನ್ನೇ ನಂಬಿಕೊಂಡಿದ್ದವಳು, ಅವಳ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಟ್ಟಂತವ ಯಾರು? ಈ ಭೀಮಸೇನ. ಒಡದಿಯಾದಂತಹ ದ್ರೌಪದಿಗೆ ಬೇಕಾದದನ್ನು ಕೊಡಿಸಿದವನು. ಅರಣ್ಯದಲ್ಲಿರುವಾಗ ಸೌಗಂಧಿಕ ಪುಷ್ಪವನ್ನು ತರಿಸಿ ಗೆದ್ದು ತಂದು ಕೊಟ್ಟವನು. ಹೆಚ್ಚೇನು ದುಶ್ಯಾಸನ ಕರಣ ಬರದು ಅವಳಿಗಾಗಿ ರಕ್ತ ಕುಡಿದವನು. ಈಗ ಕೌರವರ ತೊಡೆ ಬಿಡುತ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದ. ಆದ್ರಿಂದ ಆ ಮಾತು ಇಂದು ಈಡೇರಿಲ್ಲ. ಏನಾಯಿತು? ಈ ಭೀಮನದ್ದು ಸ್ವಪ್ನ ಸಾಮ್ರಾಜ್ಯವಾಗಿ ಹೋಯಿತು. ಈಗ ಕನ್ನಡಿಯಲ್ಲಿ ಒಂದು ಗಂಟು ಕಾಣುತ್ತದೆ ಅಂತಾದರೆ ಅದು ಎಷ್ಟು ಹೊತ್ತು ಉಳಿಯುತ್ತದೆ? ಕನ್ನಡಿ ಇರುವವರೆಗೆ ಮಾತ್ರ. ಆದ್ದರಿಂದ ಈ ಭೀಮನ ಮಾತು ಹೇಳುವಂತಹದ್ದು ಕನ್ನಡಿಯ ಗಂಟಾಗಿ ಹೋಗಿದೆ. ಹಾಗಾಗಿ ಏನು ಪ್ರಯೋಜನ ಇಲ್ಲ. ಇವನು ತನ್ನ ಮಾನವಿಗೆ ಇಟ್ಟಂತಹ ಮಾತು ವ್ಯರ್ಥವಾಗಿ ಹೋಗಿದ್ದಾನೆ. ಆದ್ದರಿಂದ ಹೇ ಪರಗುಣ, ಈಗಲಾದರೂ ನಿನ್ನ ಅಣ್ಣನಾದಂತಹ ಭೀಮ ಬಿದ್ದಿದ್ದಾನೆ ಅಂತಾದರೆ ಪರಗುಣ ಪಿಡಿಕೊಂಡಿರುವವನ್ನ ಕೊಡುವ ಯುದ್ಧವನ್ನು. ಯುದ್ಧವನ್ನು ಕೊಡ್ಲಿಕ್ಕಿಲ್ಲವ, ಕೆಡುಕಲಲ್ಲದೆ ಅದು ಬದಿಯಲ್ಲಿ ನಿಂತಿದ್ದಾನೆ. ಹಾಗಿಲ್ಲ ನಕುಲ ಸಹದೇವರು ನನ್ನೊಟ್ಟಿಗೆ ಯುದ್ಧ ಕೊಡುವ ಸಾಮರ್ಥ್ಯ ಅವರಲ್ಲಿ ಉಂಟಾ? ಚಕಿತರಾಗಿ ಹೋಗಿದ್ದಾರೆ. ಹಾಗಿದ್ರೆ ನಡೆದಿರುವಂತಹ ಕಥಾಯುದ್ಧ ಪ್ರಕರಣದಲ್ಲಿ ಈ ಗೌರವ ಚಲದಂಗಮಲ್ಲ ವಿಜೇತ ಅನ್ನುವುದನ್ನು ಪ್ರಕಟಿಸಬೇಕು ಅಂತಾದರೆ ಯಾರು ಆ ಕಾರ್ಯವನ್ನು ಮಾಡಬೇಕು? ಯಾರು ಮಾಡಬೇಕು? ನಮಗೆ ಬೇಕಾದವರನ್ನು ಕೇಳಿದರೆ ಮಾತ್ರ ಅದಕ್ಕೆ ಉತ್ತರ ಸಿಗುತ್ತದೆ. ಆದ್ದರಿಂದ ಅವರನ್ನೇ ಮಾತನಾಡಬೇಕು. ಕಪಟ ನಾಡಗರಂಗ ಗುಬಿತವೇನೋ ನಿನ್ನ ಕಪಟ ನಾಟಕ ರಂಗ ಕಪಟ ನಾಟಕ ಕಪಟ ನಾಟಕ ರಂಗ ಕಪಟ ನಾಟಕ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ 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 ಗುಪಿತ ಏನೋ ನಿನ್ ಅಂತರಂಗ ಗುಪಿತ ಗುಪಿತ ಏನೋ ಗುಪಿತವೇನೋ ನಿನ್ ಅಂಗ ಅಂಗ ರಂಗ ರಂಗ ಗುಪಿತ ಏನೋ ಗೌಪ್ಯವೇನೋ ಗುಪಿತವೇನೋ ನಿನ್ ಅಂಗ ನಿನ್ ಅಂಗ ನಿನ್ ಅಂಗ
ನಿಪುಣೋ ಭೀಮಾನ ನೋಡು ನಿಪುಣ ಭೀಮನ ಮಾತಾಡು ನೋಡು ಮಾತಾಡು ನಿಪುಣ ಭೀಮಾನ ಭೀಮನ ನಿಪುಣ ಭೀಮನ ನೋಡು ಮಾತಾಡು ನೋಡು ಮಾತಾಡು ರಂಗ ಕೃಷ್ಣ ರಂಗ ನಾಟಕ ರಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಗುಪಿತವೇನು ನಿನ್ನಂಗ ಗುಪಿತವೇನು ಅಂತರಂಗವೇ ಗುಪಿತವೇನು ನಿನ್ ಅಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ರಂಗ 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 ತಗದೆನ್ನ ನಿಪುಣ ಭೀಮನ ನೋಡೋ ಚಪಲತ್ವದಿ ಮಾತಾಡು ರಂಗ ರಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಈಗ ನನಗೆ ಬೇಕಾದಂತಹ ಉತ್ತರ ಯಾರಿಂದಲೂ ಸಿಗುತ್ತಾ ಇಲ್ಲ. ಯಾಕೆ ಪಾಂಡವರೆಲ್ಲರೂ ಅಧೋಮುಖರಾಗಿ ಕುಳಿತು ಹೋಗಿದ್ದಾರೆ. ಹಾಗಿದ್ರೆ ಈ ಗದಾಯುದ್ಧ ಪ್ರಕರಣದ ನಿರ್ದೇಶನ ನಿನ್ನದ್ದು. ಒಂದೊಂದು ದಿನ ಹಸ್ತಿನಾವತಿಗೆ ನೀವು ಬಂದಾಗ ದುರವೀಳ್ಯವನ್ನು ನಿನ್ನಲ್ಲಿ ಕೊಟ್ಟಿದ್ದೇನೆ. ಆದ್ದರಿಂದ ಈ ಪಾಂಡವರು ನಮಗೆ ಲೆಕ್ಕದ ಜನನೇ ಅಲ್ಲ. ಹಾಗಿದ್ರೆ ಅಂತಹ ಸೂತ್ರತ್ವವನ್ನು ವಹಿಸಿಕೊಂಡಂತಹ ನೀನು ಕಪಟ ನಾಟಕದ ರಂಗ. ಯಾಕೆ ಹೇಳು, ನಿನ್ನ ಮಹಿಮೆಯನ್ನು ನಾನು ತಿಳಿದೇವನೇನು ಅಲ್ಲ. ಒಂದೊಂದು ದಿನ ಸಂಧಾನಕ್ಕೆ ಬಂದಾಗ ನಿನ್ನ ವಿಶ್ವರೂಪ ದರ್ಶನವನ್ನು ಎಲ್ಲರೂ ನೋಡಿದರು. ಕಣ್ಣಿಲ್ಲದಂತಹ ನಮ್ಮ ತಂದೆಗೂ ನಿನ್ನ ವಿಶ್ವರೂಪ ದರ್ಶನವಾಯಿತಂತೆ. ಆದರೂ ನಿನ್ನ ದೈವತ್ವದ ಪ್ರಕಟಕ್ಕಾಗಿ, ಹಾಗಾಗಿ ನಿನ್ನ ಸಾಮರ್ಥ್ಯವನ್ನು ಅರಿಯದೆ ನಾನು ಮಾತಾಡುವುದಲ್ಲ, ತಿಳಿದು ಮಾಡುತ್ತಾ ಇದ್ದೇನೆ. ನಿನ್ನ ದೈವತ್ವದ ನೆಲೆಯನ್ನು ನಾನು ಒಪ್ಪಿಕೊಳ್ಳಬೇಕು ಅಂತಾದರೆ ಇನ್ನೂ ಸಮಯ ಬೇಕು. ಗದಾಯುದ್ಧ ಪ್ರಕರಣ ಹಾಗಿದ್ರೆ 18ನೇ ದಿನ ಈ ಭೀಮ ಬಿದ್ದಿದ್ದಾನೆ. ಈವರೆಗಿನ
ಯುದ್ಧದಲ್ಲಿ ಭೀಮನ ಪರಾಕ್ರಮವನ್ನು ಹಿಮ್ಮೆಟ್ಟಿಸಿದ್ದೇನೆ. ಈ ಛಲದಂಗಮಲ್ಲನಾದಂತಹ ಕೌರವ ಇಲ್ಲಿಯವರೆಗೆ ಛಲದಂಗನಾಗಿಯೇ ಉಳಿದಿದ್ದೇನೆ. ಹಾಗಿದ್ರೆ ಈ ಧರ್ಮ ಸಿಂಹಾಸನಕ್ಕೆ ಕೌರವನೇ ಮುಂದಿನ ಅಧಿಪತಿಯಾಗಬೇಕು, ಅಥವಾ ಧರ್ಮದ ಸಾಕಾರ ಮೂರ್ತಿ ಅಂತ ಕರೆಯಿಸಿಕೊಳ್ಳುವ ಧರ್ಮನಂದನಗೊಳ್ಳಬೇಕು ಅನ್ನುವುದು ನಿನ್ನ ಮಸ್ತಕದಲ್ಲಿ ಉಂಟು ಬಿಟ್ಟರೆ ಉಳಿದವರಿಗೆ ಅದು ತಪ್ಪುವುದಲ್ಲ. ಆದ್ದರಿಂದ ಹೇಳ್ತೇನೆ, ನಿನ್ನ ಕಪಟ ನಾಟಕದ ರಂಗ ಅದರ ಸೂತ್ರಧಾರವನ್ನು ವಹಿಸಿಕೊಂಡಂತಹ ನೀನು ಈ ನನ್ನ ಮಾತಿಗೆ ಸರಿಯಾದ ಉತ್ತರ ಬೇಕು ಅಂತಾದ್ರೆ ಈ ಬಿದ್ದಿರುವ ಭೀಮನಿಗೆ ವ್ಯವಸ್ಥೆ ಮಾಡು. ಮುಂದೆ ಈ ಪೀಠಕ್ಕೆ ನಾನು ಬಗೆಯರಿದುವ ಪದಗೆರಗಿ ಕೈಗಳ ಮುಗಿದು ತಾನುಂತೆಂದೋ ಇಂದಿರೇಶ ಮುಕುಂದರಾರಿತು ಈ ವಾಯುಸುತನು ಸಿರಿಂದು ಪಸರಿಸುವಂದ ತೋರಿಸು ಮಂದರಾದರ ಸುಂದರಾಮನ ನಂದಗಂಧದ ಮೂನಿಂದ್ರ ವರದ ಸುರೇಂದ್ರ ವಂದನ ಕೇಂದ್ರವಾಗನ ಚೆಂಡು ಜಯದ ಇಂದಿರೇಶ ಮುಕುಂದರಾರಿಸು ನಿನ್ನ ಸಿರಿಚರಣವನ್ನು ನಂಬಿ ಇಲ್ಲಿಯ ತನಕ ನಾವು ಗೆಲುವನ್ನ ಕಂಡವರು. ಆದರೆ ಈ ಹೊತ್ತು ನಮ್ಮ ಅನುಜನಾದಂತಹ ಭೀಮಸೇನ ಪ್ರಕೋದರನು ಇವತ್ತು ಹೊರಗೆ ಬಿದ್ದಿದ್ದಾನೆ, ಧರಾಶಾಹಿಯಾಗಿದ್ದಾನೆ. ನೋಡಿಕೊಂಡವ ಆಡಿಕೊಂಡವ ಎಲ್ಲ ನೀನೇ ದೇವ. ಹಾಗಿರುವಾಗ ನಿನ್ನ ಲೀಲೆಯನ್ನ ನಿನ್ನ ಮಹಿಮೆಯನ್ನ ಸ್ತುತಿ ಮಾಡುತ್ತಾ ಇದ್ದೇನೆ. ಹಾಗಾಗಿ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಧರ್ಮರಾಯ, ನಿನ್ನ ಮನಸ್ಸಿನ ಭಾವನೆ ನನಗೇನು ಅರ್ಥವಾಗದೇ ಇಲ್ಲ. ನೀನು ತಿಳಿದುಕೊಂಡ ಹಾಗೆ ಭೀಮಸೇನಿಗೆ ಅಂತವರೇನೂ ಆಗಲಿಲ್ಲ. ಕೇವಲ ಮುಂಚೆ ಹೋಗಿದ್ದಾನೆ. ಇದೋ ನಾನು ಮೈದೆಡಗುತ್ತೇನೆ, ಆಗ ಮಗುಟವನ್ನು ತುಳಿಯಲೆಂದೆನು ತಲಾ ಧರ್ಮ ಸಂತೈಸಿ ಬಿದ್ದಿರುವ ತೊಡ ಮುರಿದು ಬಿದ್ದಿರುವಂತಹ ಗೌರವೇಶ್ವರನ ಮುಖವನ್ನು ಸುರಿಯಲಿಕ್ಕೆ ಮುಂದಾಗುತ್ತಾ ಇದ್ದೀರಿ. ವಿಷ್ಣುನಾದಂತಹ ನೀನು ಶಾಂತನಾಗು. ಚಂದ್ರಾನ್ವಯದ ಮುಕುಟ ಅದು ಮುಂದೆ ನಮ್ಮ ತಲೆಯ ಮೇಲಿರಬೇಕ ಇರಿಸುವಂತಹ. ಅದಲ್ಲದೆ ನಮ್ಮ ಹಿಂದಿನ ಅನೇಕ ರಾಜ ಋಷಿಗಳು ಅದನ್ನು ಧರಿಸಿದವರು. ಹಾಗಾಗಿ ಈತನಿಂದಾಗಿ ಅದನ್ನು ಒದ್ದೆ ಅಂತಾದರೆ ನಮ್ಮ ಅಪಕೀರ್ತಿಯ ಆಗಿರ್ತದೆ. ಹಾಗಾಗಿ ಅಂತಹ ಕಾರ್ಯವನ್ನು ಮಾಡಬೇಡ. ಈ ಹೊತ್ತಿನವರೆಗೆ ಈ ಗುರುಕುಲೇಶ್ವರನ ಸೊಕ್ಕನ್ನ ಮುರಿದಿದ್ದೀಯ. ಮುಂದೆ ಏನಾಗಬೇಕು ಎನ್ನುವುದನ್ನ ಶ್ರೀಹರಿನ ಬಗ್ಗೆ ನಿರ್ದೇಶನವನ್ನು ಮಾಡಬೇಕು. ಧರ್ಮರಾಯ, ಹಿಮಾಲಯ ನಿರ್ದೇಶನದಂತೆ ಆಗಿ ಕೌರವ ಹೊರಗಿದ್ದಾರೆ. ಅಂತೂ ನೀವು ತಿಳಿದ ಹಾಗೆ ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ ಅನ್ನುವುದು ಸಾಧಿಸಿದ್ದಾಯಿತು. ಇನ್ನು ತಡ ಮಾಡುವುದಲ್ಲ, ಬಿಡದಿಗೆ ಹೋಗಬೇಕು. ಆದಷ್ಟು ಬೇಗ ಪಂಚಾಲಯವನ್ನು ಕಾಣಬೇಕು. ನೇರವಾಗಿ ಬಿಡದಿ ಹೋಗು. ಇಷ್ಟು ಹೊತ್ತಿನ ತನಕ ಶಾಂತ ರೀತಿಯಲ್ಲಿ ಸಭೆ ಸಹಕರಿಸಿದ್ದಕ್ಕೆ ಮಂಡಳಿಯ ಪರವಾಗಿ ಧನ್ಯವಾದ. ಅಭೂತಪೂರ್ವವಾದ ಊಟನೆ ಜನಸಾಮಾನ್ಯರಿಂದ ಹಿಡಿದು ಪ್ರಜ್ಞಾವಂತರಿಗೆಲ್ಲರಿಗೂ ತಪ್ಪುವಂತಹ, ನೇರವಾಗಿ ತಪ್ಪುವಂತಹ ಕಲೆ. ಹಾಗಾಗಿ ನಮಗೂ ಇದು ಅಂಟಿಕೊಂಡಿದೆ. ಆದರೆ ನನ್ನದೊಂದು ಕೆಟ್ಟ ಹವ್ಯಾಸವೋ ಎನ್ನುವಂತೆ ಆಗಾಗ ಇದನ್ನು ನಾನು ಅಂದರೆ ಏನಾದರೂ ಮಾಡಬೇಕು,
ಜೀವನದಲ್ಲಿ ಶ್ರೇಷ್ಠತ್ವವನ್ನು ನಾನು ಮಾಡಬೇಕು, ಸಾರ್ಥಕತೆಯ ಬದುಕನ್ನು ನಾನು ಬಾಳಬೇಕೆನ್ನುವಂತ ಹಂಬಲಿಸುವುದು ಛೈ ಕ್ರಿಷ್ಟೆ ಅಂತನಕ್ಕಿಂತ ಬೇರೆದಕ್ಕಿಂತ ಯಾಕೆ. ಹಾಗೆ ಸಂಗೀತವನ್ನು ಅಭ್ಯಾಸ ಮಾಡಿ ಏನು ಮಾಡೋಣ, ಚೆಂಡೆಯ ನಾದ ಆವಾಗ ನಮ್ಮ ಹೊಡೆದು ಬಿಡ್ಲಿಕ್ಕಾಗಲ್ಲ. ಕೆಲವು ವರ್ಷ ಮತ್ತೆ ಅದಕ್ಕೆ ಬರೋದು, ಭರತನಾಟ್ಯ ಅಭ್ಯಾಸ ಮಾಡೋದು, ಮತ್ತೆ ಇದೇ ಕೆಲಸ, ಮತ್ತೆ ಇದು ಸಾಕು. ಆಯಾ ದೇಶಗಳನ್ನ ತಿರುಗಿ ಆಯ್ತು, ಮತ್ತು ಏನು ಮುಗಿದಿಲ್ಲ ಅಂತ ಫಸ್ಟ್ ಮಾಡಿ ಮುಕ್ತಿ ಮಾಡಿ ಮತ್ತು ಕೇಳೋದಿಲ್ಲ. ಚೆಂಡೆಯ ನಾದ ಇದರ ಮಹತ್ವಕ್ಕೆ ಹಾಗೂ ಎಂಥವರನ್ನು ಬಡಿ ತೆಪ್ಪಿಸ್ತದೆ. ಒಮ್ಮೆ ತೊಡಗಿದರೆ ನುಣುಚಿಕೊಳ್ಳಿ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗಿದೆ. ಯಾಕೆ ಯಕ್ಷಗಾನದಲ್ಲಿರುವಂತಹ ಮಹತ್ವಿಕೆಯೇ ಹಾಗೆ. ಸರ್ವರ ಆ ಒಂದು ಸಭೆಯಲ್ಲಿ ಕಾಣಿಸಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಇದು ಬಿಟ್ಟರೆ ಬೇರೆದ್ರಲ್ಲಿ ಖಂಡಿತ ಇಲ್ಲ. ನಿಮ್ಮಲ್ಲಿ ಮಾತಿನ ಜಾಣ್ಮೆ ಇದೆಯೋ, ನೃತ್ಯಗಾರಿಕೆ ಇದೆಯೋ, ಅಭಿನಯಗಳಿದೆಯೋ, ಶ್ರುತಿಬದ್ಧವಾಗಿ ಹಾಡುವಿಕೆ ಎಲ್ಲವೂ ಸಿಗುವುದಿದ್ರೆ ಯಕ್ಷಗಾನದಲ್ಲಿ ಮಾತ್ರ. ಸಂಗೀತವು ಹಾಡುವಿಕೆಯನ್ನು ಮಾತ್ರ ಕಾಣಿಸುವುದು, ನಾಟ್ಯಶಾಸ್ತ್ರಗಳಲ್ಲಿ ನಾಟ್ಯವನ್ನು ಅಭಿನಯಿಸುವುದು. ಹಾಗಾದರೆ ವಾಚಿಕಾಭಿನಯದಿಂದ ಹಿಡಿದು ಸರ್ವವನ್ನು ಕಾಣುವ ಶ್ರೇಷ್ಠ ಕಲೆ ಯಕ್ಷಗಾನ. ಹಾಗಾಗಿ ಬಹಳ ಸಂತೋಷದಿಂದ 4 ವರ್ಷ ಬಿಟ್ಟ ಗೆಜ್ಜೆಯನ್ನು ಮತ್ತೆ ಕಟ್ಟಿದ್ದೇನೆ. ಅದು ಕೇಶವಾನುಗ್ರಹ ಅಂತ ಭಾವಿಸ್ತೇನೆ. ಹಾಗೆಯೇ ಏನಾದರೂ ಆರೋಗ್ಯವೂ ಸಹ ನಾವು ಲಭಿಸಿ ಬಿಟ್ಟು ಯಕ್ಷಗಾನದಲ್ಲೇ ಅಂತ ತಿಳ್ಕೊಂಡು, ಹಾಗಾಗಿ ಸಂತೋಷದಿಂದ ಪ್ರೀತಿಯಿಂದ ಮತ್ತೆ ಸ್ವೀಕರಿಸಿದ್ದೇನೆ. ಹಾಗಾಗಿ ಇಂಥ ಶ್ರೇಷ್ಠ ಕಥಾನಕಗಳನ್ನು ಆಡಿ ನೋಡಿ ಈ ಹೊತ್ತು ಸಂತೋಷಗೊಂಡಿರುವಂತಹ ಈ ಸಮಯದಲ್ಲಿ ಭಾಗವತದಲ್ಲಿ ಮಂಗಳ ಹಾಡುವುದಕ್ಕೆ ಆಗ್ತಾನೆ. ವಿಜ್ಞಾಪನೆ, ಇವತ್ತಿನ ಧಾರ್ಮಿಕ ಕಾರ್ಯ ಸತ್ಯನಾರಾಯಣ ಪೂಜೆ. ಇದಕ್ಕೆ ಸರ್ವರು ಪ್ರಸಾದವನ್ನು ಪಡೆದುಕೊಂಡು ಹೋಗಿ, ನಾವು ಕೊಡದೆ ಹೋದರೂ ಕೇಳಿ ಪಡೆದು ರಂಗನಾಯಕ ರಾಜೀವ ಲೋಚನ ರಮಣನಿ ಬೆಳಗಾಯ್ ಎಳೆನ್ನುತ್ತಾವ ಅಂಗನೇ ಲಕ್ಷ್ಮೀತ ರಂಗನೇ ಪ್ರೀತಿದಳು ಶತಾರದ ನಿದ್ರೆ ಸಾಕೆನುತ ನಿದ್ರೆ ಸಾಕೆನುತ ಹವ್ಯಕ ಸಂಘದ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಪ್ರೇಕ್ಷಕರಿಗೂ, ಧ್ವನಿವರ್ಧಕರವರಿಗೂ, ನೆನೆದುಕೊಂಡ ಕಲಾವಿದರಿಗೂ ಹಾಗೂ ವೇಷಭೂಷಣವನ್ನು ಒದಗಿಸಿದವರಿಗೂ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಮಂಗಲವನ್ನಾಡುತ್ತೇವೆ. ಲಕ್ಷ್ಮೀತ ಪತಿಯ ಪ್ರೀತಿದ